Lesson number 1, A Hero, written by R.K. Narayan. Let's start the lesson. For Swami, events took an unexpected turn. Father looked over the newspaper. He was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his fight of the tree where he stayed off a day till some people came that way and killed the tiger. The passage describes a conversation between Swami and his father. The father reads a newspaper article about a brave village boy who fought a tiger and shared it with Swami. Swami expresses skepticism about the story and his father uses it as an opportunity to teach him about the importance of courage. ಸ್ವಾಮಿ ಒಂದು ರಾತ್ರಿಯಲ್ಲಿ ಹೇಗೆ ಹೀರೋ ಆದ ಎಂದು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಸ್ವಾಮಿಯ ಜೀವನದಲ್ಲಿ ಘಟನೆಗಳೆಲ್ಲವೂ ಅನಿರೀಕ್ಷಿತ ತಿರುವು ಪಡೆದುಕೊಳ್ಳುತ್ತಿದ್ದವು. ಸ್ವಾಮಿಯ ತಂದೆ ಆ ದಿನದ ದಿನಪತ್ರಿಕೆಯನ್ನು ಓದುತ್ತಾ, ಸ್ವಾಮಿ, ಈ ವಾರ್ತೆಯನ್ನು ಕೇಳು. ಒಂದು ಹಳ್ಳಿಯ ಧೈರ್ಯಶಾಲಿ ಬಾಲಕ ಕಾಡಿನ ದಾರಿಯಲ್ಲಿ ಮನೆಗೆ ಹಿಂತಿರುಗುವಾಗ ಒಂದು ಹುಲಿಗೆ ಮುಖಾಮುಖಿಯಾದ. ಆತ ಹುಲಿಯನ್ನು ಎದುರಿಸಿದ ನಂತರ ಮರ ಏರಿ ಅರ್ಧ ದಿನ ಕುಳಿತ. ದಾರಿ ಹೋಕರು ಆ ದಾರಿಯಲ್ಲಿ ಬಂದು ಹುಲಿಯನ್ನು ಕೊಂದರು ಎನ್ನುತ್ತಾ ವರದಿಯನ್ನು ಓದಿ ಮುಗಿಸಿ, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಸ್ವಾಮಿಯನ್ನು ಕೇಳಿದರು. ಆತ ಬಾಲಕನಾಗಿರಲಿಲ್ಲ. ಅವನು ತುಂಬ ಶಕ್ತಿಶಾಲಿ ಹಾಗೂ ಬೆಳೆದ ಪರಿಪೂರ್ಣ ಯುವಕನಾಗಿರಬೇಕು. ಒಬ್ಬ ಬಾಲಕ ಹುಲಿಯೊಂದಿಗೆ ಹೋರಾಡುವುದು ಸಾಧ್ಯವೇ ಎಂದು ಸ್ವಾಮಿ ಪ್ರತಿಕ್ರಿಯಿಸಿದ. Second paragraph. After reading it through, Father looked at Swami fixedly and asked, What do you say to that? Swami said, I think he must have been a very strong and grown-up person, not a boy at all. How could a boy fight a tiger? ತಂದೆ ಸ್ವಾಮಿಯತ್ತ ದಿಟ್ಟಿಸಿ ನೋಡುತ್ತಾ, ಅದಕ್ಕೆ ನೀನು ಏನು ಹೇಳುತ್ತೀಯಾ ಎಂದು ಕೇಳಿದರು. ಸ್ವಾಮಿ ಹೇಳಿದನು, ಅವನು ಹುಡುಗನಲ್ಲ, ಆದರೆ ತುಂಬ ಬಲಿಷ್ಠ ಮತ್ತು ಬೆಳೆದ ವ್ಯಕ್ತಿಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಒಬ್ಬ ಹುಡುಗ ಹುಲಿಯೊಂದಿಗೆ ಹೇಗೆ ಹೋರಾಡಲು ಸಾಧ್ಯ ಎಂದು ತನ್ನ ತಂದೆಯೊಂದಿಗೆ ಪ್ರಶ್ನಿಸುತ್ತಾನೆ. You think you are wiser than the newspaper. Father sneered, A man may have the strength of an elephant and yet to be a coward, whereas another may have the strength of a straw. But if he has a courage, he can do anything. Courage is everything. Strength and age are not important. ತಂದೆಯಲ್ಲಿ ಮಗನನ್ನು ಮುದ್ರಿಸುತ್ತಾರೆ. ನೀನು ಪತ್ರಿಕೆಗಿಂತ ಬುದ್ಧಿವಂತ ಅಂತ ಭಾವಿಸುತ್ತೀಯಾ? ಒಬ್ಬ ಮನುಷ್ಯನಿಗೆ ಆನೆ ಬಲವಿದ್ದರೂ ಹೇಡಿಯಾಗಿರಬಹುದು, ಮತ್ತೊಬ್ಬನಿಗೆ ಒಂದು ಚಿಕ್ಕ ಸಣ್ಣ ಬಲವಿರಬಹುದು. ಆದರೆ ಧೈರ್ಯವಿದ್ದರೆ ಏನು ಬೇಕಾದರೂ ಮಾಡಬಹುದು. ಧೈರ್ಯವೇ ಸರ್ವಸ್ವ. ಶಕ್ತಿ ಮತ್ತು ವಯಸ್ಸು ಇಲ್ಲಿ ಮುಖ್ಯವಲ್ಲ ಎಂದು ಹೇಳುತ್ತಾರೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? Leave alone strength. Can you prove you have courage? Let me see if you can sleep alone tonight in my office room. ಸ್ವಾಮಿ ಸಿದ್ಧಾಂತವನ್ನು ವಿರೋಧಿಸಿದನು. ಅದು ಹೇಗೆ ಸಾಧ್ಯ? ನನಗೆಲ್ಲ ಧೈರ್ಯವಿದೆ ಎಂದು ಭಾವಿಸೋಣ. ಹುಲಿ ನನ್ನ ಮೇಲೆ ದಾಳಿ ಮಾಡಿದರೆ ನಾನು ಏನು ಮಾಡಬಹುದು? ಅದಕ್ಕೆ ತಂದೆ, ಶಕ್ತಿಯನ್ನು ಬಿಟ್ಟು ಬಿಡು. ನಿನಗೆ ಧೈರ್ಯವಿದೆ ಎಂದು ಸಾಬೀತುಪಡಿಸಬಹುದೇ? ನೀನು ಇಂದು ರಾತ್ರಿ ನನ್ನ ಆಫೀಸ್ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಬಹುದೇ ಎಂದು ಕೇಳಿದನು. Thanks for watching. If you like this video, please subscribe my channel for more videos.